ಧನುರ್ರಾಶಿ, ಮಕ್ಕಳಿಂದ ನಿಂದನೆಗೊಳಗಾಗ್ತೀರಿ. ನಿಮ್ಮ ತಪ್ಪನ್ನು ಮಕ್ಕಳು ಏನೋ ನಿಂದಿಸ್ತಾರೆ, ಅಥವಾ ನೀನು ಈ ಕೆಲಸವನ್ನು ಮಾಡಿದ್ರಿಂದ ನಮಗೆ ತೊಂದರೆ ಆಯಿತು ಅಂತ ಹೇಳಿ ನಿಮಗೆ ಅನ್ಬೋದು. ಅದಕ್ಕೆ ಮಾನಸಿಕವಾಗಿ ಸಿದ್ಧವಾಗಿರಬೇಕಾಗಿರುತ್ತೆ. ಈ ದಿವಸ ಪ್ರವಾಸ ಅಥವಾ ಪ್ರಯಾಣ ರದ್ದಾಗಬಹುದು, ನಿಂತು ಹೋಗ್ಬೋದು. ನಮ್ಮವರು ಅಂತ ಹೇಳಿ ನೀವು ಯಾರನ್ನ ಅಂದ್ಕೊಳ್ತೀರೋ ಅವ್ರು ಕೈ ಕೊಡ್ತಾರೆ, ಕೈ ಕೊಡಬಹುದು. ಈ ಸೂಕ್ಷ್ಮ ಗೊತ್ತಿಲ್ಲದೆ ಇದ್ದರೆ ಮಾನಸಿಕವಾಗಿ ಕೊನೆಯಲ್ಲಿ ದುಃಖವನ್ನು ಅನುಭವಿಸ್ತೀರಿ, ಕಣ್ಣೀರು ಹಾಕ್ತೀರಿ ಅನ್ನುವಂಥದ್ದು. ಮನೆಗೆ ಸಂಬಂಧಿಕರು ಯಾರೋ ಬರ್ತಾರೆ ಅನ್ನುವಂಥದ್ದು. ಹಳೆಯ ರೋಗಿಗಳು ಅಂದರೆ ಬಹಳ ದಿವಸಗಳಿಂದ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ನರಳ್ತಾ ಇರತಕ್ಕಂಥವ್ರು ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ. ಬೇರೆಯವರ ಸಹಾಯವನ್ನು ಪಡಿತೀವಿ ಅಂದರೆ ಅದರ ಅವಶ್ಯಕತೆ, ಬೇರೆಯವರ ಆಶ್ರಯ ಬೇಕು ಅನ್ನುವಂಥದ್ದಾಗುತ್ತೆ. ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ, ದೇಹದಲ್ಲಿ ಶಕ್ತಿ ಇರತಕ್ಕಂಥವರು ಸೂರ್ಯ ನಮಸ್ಕಾರವನ್ನು ಮಾಡಿ. ಶುಭವಾದ. ಮಕರ ರಾಶಿ, ವಿಶೇಷವಾಗಿ ಭಯ, ಕೋಪದಿಂದ ಕಾರ್ಯವಿಘ್ನಗಳಾಗತ್ತೆ. ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಹೊರಟಿರ್ತೀರಿ, ಪೂರ್ವ ನಿಯೋಜಿತವಾಗಿರಬಹುದು ಅಥವಾ ಸಂಕಲ್ಪ ಮಾಡಿರ್ಬೋದು. ಆ ಕೆಲಸಕ್ಕೆ ಹೊರಡುವಾಗ ಏನೋ ಒಂದು ರೀತಿಯ ಭಯ, ಈ ಕೆಲಸ ನನಗೆ ಯಾವ ರೀತಿ ತೊಂದರೆ ಮಾಡುತ್ತೆ, ಈ ಕೆಲಸ ಆಗುತ್ತೋ ಇಲ್ವೋ, ಎಲ್ಲಿ ಅವಮಾನವಾಗುತ್ತೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಸಿಟ್ಟು, ಯಾರೋ ಮಾಡಬೇಕಾಗಿತ್ತು ಈ ಕೆಲಸವನ್ನು, ನನ್ನ ತಲೆಗೆ ಕಟ್ಟಿದ್ದಾರೆ, ನಾನು ಇದನ್ನು ಮಾಡೇ ಮಾಡ್ತೀನಿ ಅನ್ನುವಂತಹ ಕೋಪದಿಂದ ಮಾಡುವಂಥದ್ದು. ಅದು ಆ ಕೆಲಸಕ್ಕೆ ವಿಘ್ನವನ್ನು ಮಾಡುತ್ತೆ. ಭಯವೂ ಬೇಡ, ಕೋಪವೂ ಬೇಡ. ನನ್ನ ಕರ್ತವ್ಯ, ನಾನು ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನನ್ನ ಮನಸ್ಸಿಗೆ ಬಂದಿದೆ, ನಾನು ಈ ಕಾರ್ಯವನ್ನು ಮಾಡ್ತೀನಿ, ಇದರಿಂದ ಆಗ್ತಕ್ಕಂತಹ ಅನುಕೂಲವನ್ನು ಪಡ್ಕೊಳ್ತೀನಿ. ಸಮಾಜಕ್ಕೆ ಅಥವಾ ಬೇರೆಯವರಿಗೆ ಈ ಕೆಲಸದಿಂದ ಯಾರಿಗೂ ಕೂಡ ತೊಂದರೆ ಆಗದೇ ಇರುವ ಹಾಗೆ ನಾನು ಗಮನಿಸ್ತೀನಿ, ನಾನು ನೋಡ್ಕೊಳ್ತೀನಿ, ತೊಂದರೆ ಮಾಡೋದಿಲ್ಲ ಅನ್ನುವಂತಹ ಸದ್ಭಾವನೆ ಮನಸ್ಸಿನಲ್ಲಿದ್ದುಬಿಟ್ರೆ ಯಾವ ವಿಕೋಪವೂ ಕೂಡ ಅಲ್ಲಿ ಕಾಣಿಸದೇ ಇರತಕ್ಕಂಥದ್ದು. ಪ್ರತಿಭೆಗೆ ತಕ್ಕ ಪ್ರತಿಫಲ ಸಿಕ್ಕತ್ತೆ. ಆದರೆ ಆ ಪ್ರಯತ್ನ ಅಂತಕ್ಕಂಥದ್ದು ಇದೆಯಲ್ಲ, ಅದು ಪ್ರಾಮಾಣಿಕವಾಗಿರಬೇಕು. ಆಗ ಮಾತ್ರ ಸಮಾಧಾನವೂ ಕೂಡ ಸಿಕ್ಕುವಂಥದ್ದು. ವಿಶ್ರಾಂತಿಯ ಕೊರತೆ ಆರೋಗ್ಯದ ವ್ಯತ್ಯಾಸಕ್ಕೆ ಕಾರಣವಾಗುತ್ತೆ. ವಿನಾಕಾರಣ ಜಗಳ ಆಗಬಹುದು. ಇದಕ್ಕೆ ಕಾರಣ, ವಿನಾಕಾರಣ ಅಂತ ಹೇಳಿದ ಮೇಲೆ ಮತ್ತೆ ಕಾರಣ ಅಂತಂದರೆ ನಿಮ್ಮ ಸಿಟ್ಟೇ ಕಾರಣವಾಗುತ್ತೆ. ಅಲ್ಲಿ ಜಗಳ ಆಡೋದಕ್ಕೆ ಕಾರಣಗಳೇನಿರೋದಿಲ್ಲ. ಯಾರು ಏನು ಮಾತಾಡಿದರೂ ಕೂಡ ಅದು ಸರಿಯಲ್ಲ ಅನ್ನುವಂತಹ ಒಂದು ಮನಸ್ಥಿತಿ, ನಿಮ್ಮ ಸಿಟ್ಟು ಎಲ್ಲವನ್ನೂ ಕೂಡ ಹಾಳು ಮಾಡ್ತಕ್ಕಂಥದ್ದಾಗತ್ತೆ. ಮನೆಯಲ್ಲಿ ಮಂಗಳ ಕಾರ್ಯದ ಚರ್ಚೆ ಆಗುತ್ತೆ, ಆದರೂ ಕೂಡ ಅದು ಯಾವುದೂ ಸರಿಯಾದಂತಹ ಒಂದು ಕೊನೆಯನ್ನು ಕಾಣೋದಿಲ್ಲ ಅನ್ನುವಂಥದ್ದು. ಸ್ನೇಹಿತರ ಭೇಟಿ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ವಿರುದ್ಧವಾದಂತಹ ವಿಚಾರಗಳಲ್ಲಿ, ವಿಷಯಗಳಲ್ಲಿ ಆಸಕ್ತಿ ಬರುತ್ತೆ. ಯಾವುದು ನಿಮ್ಮ ವೃತ್ತಿಗೋ, ನಿಮ್ಮ ವಯಸ್ಸಿಗೋ, ನಿಮ್ಮ ಉದ್ಯೋಗಕ್ಕೋ, ನಿಮ್ಮ ಮನೆತನಕ್ಕೋ, ನಿಮಗೋ ಅಲ್ಲದೇ ಇರುವಂಥದ್ದು ಇದೆಯಲ್ಲ, ಅಂತಹ ವಿಚಾರಗಳು ಹೆಚ್ಚು ಆಸಕ್ತಿಯನ್ನು ಹುಟ್ಟಿಸ್ತಕ್ಕಂತಹದ್ದಾಗತ್ತೆ. ಆಂಜನೇಯ ಸ್ವಾಮಿಯನ್ನು ಸ್ಮರಣೆ ಮಾಡಿ. ಶುಭವಾದ. ಕುಂಭರಾಶಿ, ಹಠದಿಂದ ಕಾರ್ಯಸಾಧನೆಯನ್ನು ಮಾಡ್ತೀರಿ. ಮಕ್ಕಳಿಗೆ ಶುಭವಾದಂತಹ ಸಮಯ. ದಾಂಪತ್ಯದಲ್ಲಿ ಸ್ವಲ್ಪ ಅನ್ಯೋನ್ಯತೆ ಬೇಕು. ನಾನು ಹೇಳಿದ್ದೇ ಆಗಬೇಕು ಅನ್ನುವಂತಹ ಭಾವನೆ ತುಂಬ ಉತ್ಕಟವಾಗಿರ್ತಕ್ಕಂಥವರಿಗೆ ಸಮಸ್ಯೆಯನ್ನು ಎದುರಿಸಬೇಕಾದಂಥದ್ದಾಗುತ್ತೆ. ಪ್ರೇಮಿಗಳಿಗೆ ಅಶುಭ. ನಿಮಗೆ ಈ ದಿವಸ ಶುಭಕರವಾದಂಥದ್ದಲ್ಲ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸಬೇಕು. ಅಶುಭವಾದಂತಹ ಸಮಯದಲ್ಲಿ ನಿಮ್ಮ ಮಾತೋ, ನಿಮ್ಮ ವ್ಯವಹಾರವೋ ಅಥವಾ ಬೇರೆ ನಿಮ್ಮ ಉದ್ದೇಶವೋ ಎಲ್ಲವೂ ಕೂಡ ನಿಮಗೆ ವಿರುದ್ಧವಾಗಿ ಫಲವನ್ನು ನೀಡಬಹುದು ಅನ್ನುವಂಥದ್ದು. ಅದರಿಂದ ಬೇಸತ್ತು ಯಾವುದೋ ನಿರ್ಧಾರ ಮಾಡುವಂಥದ್ದು, ಇದೆಲ್ಲ ತಪ್ಪಾಗುತ್ತೆ. ವಿವೇಚನಾ ಶಕ್ತಿಯನ್ನು ಕಳ್ಕೊಳ್ಬಾರದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಆರ್ಥಿಕವಾದಂತಹ ಸಂಕಷ್ಟ ಎದುರಾಗುವ ಸೂಚನೆಗಳಿದೆ. ಹಣಕಾಸಿನ ವಿಚಾರ ಬಂದಾಗ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅನ್ನುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಕುಲದೇವರ ಅನುಗ್ರಹ ನಿಮ್ಮನ್ನು ಎಲ್ಲ ಕಡೆಯಲ್ಲೂ ರಕ್ಷಿಸಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸ್ನೇಹಿತರಿಂದ ಉತ್ತಮವಾದಂತಹ ಸಲಹೆ, ಸಹಕಾರ ನಿಮಗೆ ಸಿಕ್ಕುವಂಥದ್ದು. ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ವೈಯಕ್ತಿಕವಾದಂತಹ ಯಾವುದೋ ಯೋಜನೆಗಳಲ್ಲಿ ಅದು ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ವಸ್ತುವನ್ನು ಮಾರಾಟ ಮಾಡುವಂಥದ್ದು ಏನಾದರೂ ಇದ್ದರೆ, ಯಾವುದಾದ್ರೂ ನೀವು ಮಾರಾಟ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ, ಅದು ಯಾವುದೇ ಇರ್ಬೋದು, ಆಸ್ತಿ ಇರ್ಬೋದು, ಜಮೀನು ಇರ್ಬೋದು, ಏನೇ ಇರ್ಬೋದು, ಅದಕ್ಕೆ ಉತ್ತಮವಾದಂತಹ ಒಂದು ಬೆಲೆ ಸಿಕ್ಕಿ ಸಮಾಧಾನ ಆಗುವಂತಹ ವಿಚಾರ ಮುನ್ನೆಲೆಗೆ ಬರುತ್ತೆ. ದೇಹಕ್ಕೆ ಒಪ್ಪತಕ್ಕಂತಹ ಕೆಲಸವನ್ನು ಮಾಡಿ. ಶಕ್ತಿ ಮೀರಿ ನಾನೇನೋ ಮಾಡಿಬಿಡ್ತೀನಿ ಅಂತ ಹೋಗಿ ಆನಂತರದಲ್ಲಿ ಅನುಭವಿಸುವಂಥದ್ದು ಏನೂ
ಬೇಡ, ಅದು ನಿಮಗೆ ತೊಂದರೆಯನ್ನು ಮಾಡುತ್ತೆ ಅಂತ ಅರ್ಥ. ದಂಪತಿಗಳಲ್ಲಿ ವಾದ ವಿವಾದಗಳು ಉಂಟಾಗುತ್ತೆ. ಯಾವುದೋ ವಿಚಾರಗಳು ಮನಸ್ಸಿನಲ್ಲಿ ನೀವು ಹೀಗೆ ಅಂತ ಹೇಳಿ ಅಂದುಕೊಂಡದ್ದನ್ನು ವ್ಯಕ್ತಪಡಿಸಿದಾಗ ಅದಕ್ಕೆ ಬೇರೆಯವರ ಒಪ್ಪಿಗೆ ಇಲ್ಲದೆ ಇರಬಹುದು, ಅದು ಕುಟುಂಬದಲ್ಲಿ ಜಗಳಕ್ಕೆ ಕಾರಣ ಆಗತ್ತೆ ಅಂತ ಅರ್ಥ. ಮಕ್ಕಳಿಗೋಸ್ಕರ ಸ್ವಲ್ಪ ಸಮಯವನ್ನು ಕೊಡಬೇಕಾದಂತಹದ್ದು, ಕೆಲಸದ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಕ್ಕಂತಹ ಸೂಚನೆಗಳಿದೆ. ಅದು ನಿಮಗೆ ಒಳ್ಳೆಯದಾಗಿ ಫಲವನ್ನು ಕೊಡುತ್ತೆ ಅಂತಂದರೆ ಒಳ್ಳೆಯದೇ. ಏನೋ ತೊಂದರೆ ಆಗುತ್ತೆ, ಅಶುಭ ಅನ್ನುವಂತಹ ಸೂಚನೆಗಳೆಲ್ಲ ಕಾಣ್ತಾ ಇದೆ ಅಂತಾದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಬದಲಾವಣೆಗೆ ಪ್ರಯತ್ನವನ್ನು ಮಾಡಿ ಎನ್ನುವಂಥದ್ದು. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.